ಇವತ್ತಿನ ದಿನಾಂಕ 3ನೇ ತಾರೀಕು ಹೊಸ ವರ್ಷದ ಈ ದಿನ ಹೇಗಿದೆ? ಈ ದಿನ ಜನಿಸಿದವರಿಗೆ ಯಾವ ರೀತಿ ರಾಜಯೋಗ ಇದೆ ಅಥವಾ ಏನಾದರೂ ಸಂಕಷ್ಟಗಳಿದೆಯಾ? ಈ ದಿನದ ವಿಶೇಷತೆ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೊಸ ವರ್ಷ ಕಾಲಿಟ್ಟಿದ್ದೀವಿ, 3ನೇ ತಾರೀಕು ಇವತ್ತು. ಹೇಗಿದೆ ಇವತ್ತಿನ ದಿನದ ವಿಶೇಷತೆ ಅಂತ ಹೇಳ್ತಾ ಹೋಗೋದಿದ್ರೆ, ಈ ದಿನ ಹುಟ್ಟಿದವ್ರಿಗೂ ಕೂಡ ಯಾವ ರೀತಿ ಸಕ್ಸಸ್ ಇರುತ್ತೆ ಅಂತ ನೋಡಿ, 2026ನೇ ಇಸ್ವಿಗೆ ಫಸ್ಟ್ಗೆ ಎಲ್ರಿಗೂ ಖುಷಿಯಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಏನಪ್ಪ ಅಂತಂದರೆ, ಈ 3 ಅನ್ನೋ ನಂಬರು ಈ 2026ರ ಒಂದು ಕಿಂಗ್ ನಂಬರ್ ಅಂತ ಹೇಳ್ಬೋದು. ಯಾಕಂದರೆ 2026ಕ್ಕೆ ಯಾರೆಲ್ಲ 3, 12, 21, 30 ಅದರಲ್ಲೂ 3ನೇ ತಾರೀಕು ಹುಟ್ಟಿರೋರಿಗೆ ತುಂಬ ರಾಜಯೋಗ. 3ನೇ ತಾರೀಕು ಹುಟ್ಟಿರೋರು ಅತಿ ಹೆಚ್ಚು ಅವರ ಡೇಟೇ ಅವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಅವ್ರನ್ನ ಅವರು ಪಾಸಿಟಿವ್ ಮಾಡ್ಕೊಳ್ಳೋದು ಹೇಗಪ್ಪ ನೋಡಿ, ಅವ್ರನ್ನವರು ಪಾಸಿಟಿವ್ ಅಂತಂದರೆ, ಈ 3ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರೋ 2026ರಲ್ಲಿ ಎಂಥ ಕೆಲಸ ಮಾಡಿದ್ರು ನಿಮಗೆ ತುಂಬ ರಾಜಯೋಗ ಅಂತ ಸಿಕ್ಕತ್ತೆ. ಮತ್ತು ಅದರಲ್ಲೂ ನಿಮ್ಮ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿ ಏನಾದರೂ ಗುರುವಿನ ಒಂದು ದಶಾಭುಕ್ತಿ ನಡೀತಾ ಇದ್ದರೆ, ಅಥವಾ ನಿಮ್ಮ ನಕ್ಷತ್ರ ಏನಾದರೂ ನಿಮ್ಮ ಲಗ್ನದಲ್ಲಿ ಏನಾದರೂ ಗುರು ಇದ್ದರೆ, ಅದರಲ್ಲೂ ತುಂಬಾ ಕೆಲಸ ಕಾರ್ಯಗಳಾಗುವಂಥ ಒಂದು ಜಾತಕ ನೋಡಿದಾಗ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಈ ವರ್ಷಕ್ಕೆ ತುಂಬ ನಮಗೆ ಪಾಸಿಟಿವ್ ತಂದ್ಕೊಡೋವಂಥ ಗ್ರಹ ಕೂಡ ಗುರುಗ್ರಹ ಆಗಿರ್ತಾರೆ. ಅದೇ ರೀತಿ 3 ಅನ್ನೋ ನಂಬರ್ ಕೂಡ ನಮಗೆ ಅದೃಷ್ಟವನ್ನು ತಂದ್ಕೊಡೋ ಅಂಥ ಒಂದು ನಂಬರ್ ಆಗಿರುತ್ತೆ. ಹಾಗಾಗಿ 2026ರ ಒಂದು ಲಕ್ಕಿ ನಂಬರು 3 ಆಗಿರುತ್ತೆ. ಸೊ ಈ 3ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ, ಇವರು ನಿಮ್ಮ ಮನೆಯಲ್ಲಿ ನೋಡಿ, ಮದುವೆ ಆಗೋರಿದ್ರೆ ಮದುವೆ ಆಗೋದು, ಮತ್ತು ನಿಮ್ಮ ಮನೆಯಲ್ಲಿ ಏನು ಕೆಲಸ ಕಾರ್ಯಕ್ಕೆ ಅಪ್ಲೈ ಮಾಡಿರ್ತೀರ ಕೆಲಸ ಸಿಕ್ಕೋದು, ಫಾರಿನಲ್ಲಿ ಜಾಬ್ ತೊಗೊಳ್ಳೋದು, ಅಥವಾ ಫಾರಿನಲ್ಲಿದ್ದು ಇಲ್ಲಿ ಪ್ರಾಪರ್ಟಿ ಮಾಡೋದು, ಅಲ್ಲಿ ಫಾರಿನಲ್ಲಿ ಪ್ರಾಪರ್ಟಿ ಮಾಡೋದು, ದೇವಸ್ಥಾನ ಕಟ್ಟೋ ಅಂಥ ಆಸೆ ಯಾರಿಗಾದರೂ ಇದ್ದರೆ ಈ ಡೇಟಲ್ಲಿ ಹುಟ್ಟಿರೋರಿಗೆ ಖಂಡಿತ ಅದು ಕೂಡ ನೆರವೇರುತ್ತೆ. ಮಠಗಳು, ದೇವಸ್ಥಾನಗಳು ಕಟ್ಟೋದು, ಅದೇ ರೀತಿ ಏನೇ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ರಾಜಕೀಯದಲ್ಲಾಗಿ ಇರೋರಾಗಿರ್ಬೋದು, ಎಲ್ಲರಿಗೂ ಕೂಡ ಈ ವರ್ಷದ ಒಂದು ಸೂಪರ್ ಡೂಪರ್ ನಂಬರ್ 3 ಆಗಿರುತ್ತೆ. ಈ 3ನೇ ತಾರೀಕು ಹುಟ್ಟಿರೋರಿಗೆಲ್ಲರಿಗೂ ರಾಜಯೋಗ. ಅದರಲ್ಲೂ ನೋಡಿ, ನಿಮ್ಮ ಮನೆಯಲ್ಲಿ ತುಂಬ ದಿವಸದಿಂದ ಕೋರ್ಟು ಕೇಸು, ಈ ಥರ ಕಂಪ್ಲೇಂಟು, ಈ ಥರ ಏನಾದರೂ ಪ್ರಾಬ್ಲಮ್ ನಡೀತಾ ಇದ್ದರೆ ಖಂಡಿತವಾಗ್ಲೂ ಈ ಪ್ರಾಬ್ಲಮಿಂದ ಕೂಡ ಹೊರಗಡೆ ಬರ್ತೀರಾ ಈ 2026ರಲ್ಲಿ. ಅದರಲ್ಲೂ ನೋಡಿ, ಹೇಳಿದೆ ನಿಮಗೆ, ಯಾವ ಒಂದು ದಿನ ನಮ್ಮನ್ನು ನಾವು ಪಾಸಿಟಿವ್ ಮಾಡ್ಕೊಳ್ಬೇಕು, ನಮಗೆ ಏನು ಬೇಕು ಅಂತ ಕೇಳ್ಕೊಳ್ಬೇಕು ಅಂತಂದರೆ, ಒಬ್ಬರೇ ಅಲ್ಲ, 3ನೇ ತಾರೀಕು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ 2026ರಲ್ಲಿ ಈ 3 ಅನ್ನೋ ನಂಬರು ಅತಿ ಹೆಚ್ಚು ಲಕ್ಕು ಮತ್ತು ರಾಜಯೋಗವನ್ನು ತಂದುಕೊಡುತ್ತೆ. ಎಲ್ಲರೂ ಕೂಡ ಈ 3 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ ಅಂತೀನಿ. ಯಾಕಂದರೆ ನಾರ್ಮಲಾಗಿ ಕೆಲವೊಂದು ಡೇಟ್ಸ್ಗೆ 3 ಆಗಲ್ಲ ಅಂತಾಗಿ ಅಂದ್ಕೊಂಡಿರ್ತಾರೆ, ಕೆಲವೊಬ್ಬರು 3 ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನೋಡಿ, ಎಲ್ಲೋ ಒಂದು ಕಡೆ ನಮಗೆ ಆಗದೇ ಇದ್ದರೂ ಆ ಡೇಟಲ್ಲಿ ಆ ಒಂದು ವರ್ಷಕ್ಕೆ ಆ ಡೇಟ್ ಚೆನ್ನಾಗಿದೆ, ಈ ಡೇಟು ನಮಗೇನೋ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಆ ಡೇಟ್ ಆಗಿರ್ಬೋದು, ಆ ಟೈಮ್ ಆಗಿರ್ಬೋದು, ಆ ವಾರ ಆಗಿರ್ಬೋದು, ಆ ದೇವರಾಗಿರ್ಬೋದು ನಮಗೆ ಒಲಿತಾರೆ. ಎಲ್ಲರೂ ನೋಡಿ, ಅದರಲ್ಲೂ 3ನೇ ತಾರೀಕು ಹುಟ್ಟಿರೋರು ಏನೆಲ್ಲ ನಿಮ್ಮ ಮನೇಲಿ ನೋಡಿ, ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇವರೆಲ್ಲರಿಗೂ ಖಂಡಿತವಾಗ್ಲೂ ಮದುವೆ ಮಕ್ಕಳು ಆಗುತ್ತೆ. ಮತ್ತು ಯಾರಾದರೂ ಸಂಸ್ಥೆಯನ್ನು ಓಪನ್ ಮಾಡಿದ್ರೆ, ಏನಾದರೂ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ರೆ, 3ನೇ ತಾರೀಕಲ್ಲಿ ಹುಟ್ಟಿರೋರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಹೊಸ ಸಂಸ್ಥೆ ಓಪನ್ ಮಾಡೋದಾಗಿರ್ಬೋದು, ಅಥವಾ ಇರೋ ಒಂದು ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋದಾಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಈ ವರ್ಷ ತುಂಬ ರಾಜಯೋಗ. ಅಂದರೆ ನೀವೇನೇ ಕೆಲಸ ಮಾಡಿದ್ರೂ ನಿಮ್ಮ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು 3ನೇ ತಾರೀಕು ಯಾರಿಗೆಲ್ಲ ಹಳೆ ಆಸ್ತಿ ಬರೋದಿರುತ್ತೆ, ಬಂದಿರಲ್ಲ, ಅದು ಎಲ್ಲ ನೀವೇನು ಅನ್ಕೋತೀರ ನೋಡಿ, ನೀವೇನು ಕನಸು ಕಾಣ್ತಿರ್ತೀರ ಆ ಕನಸೆಲ್ಲ ನಿಮ್ಮ ಕಣ್ಮುಂದೆ ನನಸಾಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ, ನಿಮ್ಮನ್ನು ನೀವು ಹೊಗಳ್ಕೊಳ್ಬೇಕಾಗುತ್ತೆ. ನಿಮ್ಮನ್ನು ನೀವು ಅಂತಂದರೆ ನೋಡಿ, ಎಲ್ಲಿ ಯಾವ ದೇವಸ್ಥಾನ ಯಾವ ಮಠ ಏನೂ ಇಲ್ಲ,